ಅಭಿಮಾನ್ ಸ್ಟುಡಿಯೋ ವಿವಾದ ಮುಗಿಯತ್ತಿರದಂಥದ್ದು ಈ ಒಂದು ಸಂದರ್ಭದಲ್ಲಿ ಅಂದರೆ ಈಗ ಸರ್ಕಾರ ಒಂದು ಮುಟ್ಟುಗೋಲು ಹಾಕೋದಕ್ಕೆ ಈಗ ಆದೇಶವನ್ನು ನೀಡಿರತಕ್ಕಂಥದ್ದು. ಇದರ ಬೆನ್ನಲ್ಲೇ ಬಾಲಕೃಷ್ಣ ಅವರ ಪುತ್ರಿ ಗೀತಾ ಬಾಲಿ ಅವರು ಸುದ್ದಿಗೋಷ್ಠಿಯನ್ನು ಮಾಡ್ತಿರ್ತಕ್ಕಂಥದ್ದು. ನಮ್ಮ ಜೊತೆಗೆ ಗೀತಾ ಬಾಲಿ ಅವರಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನೇ ಕೇಳೋಣ. ಸೊ ಮೊದಲನೇದಾಗಿ ಈಗ ಸರ್ಕಾರ ಮತ್ತು ಈಗ ಅರಣ್ಯ ಪ್ರದೇಶ ಅಂತ ಹೇಳಿ ಅದನ್ನು ಮುಟ್ಟುಗೋಲು ಹಾಕೋದಕ್ಕೆ ಈಗ ಆದೇಶ ಹೊರಡಿಸಿರ್ತಕ್ಕಂಥದ್ದು. ನೀವೇನು ಹೇಳ್ತೀರಾ ಇದು? ನೋಡಿ, ಇದು ಕಾನೂನು ರೀತಿಯಾಗಿ ಹಾಗೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ವಕೀಲರು. ಸೊ ಹಾಗಾಗಿ ಕಾನೂನು ಮೊರೆ ಹೋಗಿ ನಾವು ಹೇಗೆ ನಮ್ಮ ತಂದೆ ಜಾಗನ ಉಳಿಸ್ಕೋಬೇಕು ಆ ಥರ ಉಳಿಸ್ಕೊಳ್ಳೋಣ ಅಂತ ಲೀಗಲ್ಸ್ಗೆ ನಾವು ಲೀಗಲ್ ಕಡೆಯಿಂದ ನಾವು ಏನು ಮಾಡಬೇಕೋ ಕಾನೂನು ಮೊರೆ ಹೋಗ್ತೀವಿ. ಓಕೆ, ಅಂದರೆ ಈಗ 10 ಎಕರೆ ಜಾಗವನ್ನು ಈಗಾಗಲೇ ಅದನ್ನು ಮಾರಿಕೊಂಡು ಅದಕ್ಕೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದಿಷ್ಟು ರೂಲ್ಸ್ಗಳು ಮತ್ತು ಅಲ್ಲಿ ನಿಯಮ ಉಲ್ಲಂಘನೆ ಆಗಿದೆ ಅನ್ನೋ ಆಧಾರದ ಮೇಲೆ ಸರ್ಕಾರ ಈಗ ಅದನ್ನು ಮುಟ್ಟುಗೋಲು ಹಾಕೊಳ್ಳೋಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅಲ್ಲಿ ನಿಯಮಗಳು ಏನೇನಿತ್ತು, ಯಾಕೆ ಉಲ್ಲಂಘನೆ ಯಾಕಾಯಿತು ಅಂತ? ಉಲ್ಲಂಘನೆ ಆಗೋದಕ್ಕೆ ಇದಕ್ಕೆ ಸರ್ಕಾರವೇ ಕಾರಣ ಅಂತ ನಾನೇ ದಾಖಲೆಗಳೆಲ್ಲ ಇದೆ, ಅದನ್ನೆಲ್ಲ ಎಲ್ಲ ಮಾಧ್ಯಮಗಳಿಗೂ ಕಳಿಸ್ತಾ ಇದ್ದೀನಿ. ಹಾಗಾಗಿ ಇದನ್ನೇ ಇಟ್ಕೊಂಡು ನಾವು ಕಾನೂನು ಮೊರೆ ಹೋಗ್ತಾ ಇದ್ದೀವಿ. 2003 ಕೂಡ ಈ ಒಂದು ಜಮೀನನ್ನು ಮಾರಿದ್ರು. ಅಂದರೆ ಅವತ್ತಿನ ಟೈಮಲ್ಲಿ MLC ಅವರೊಬ್ಬರ ಕೈವಾಡ ಆಯ್ತು ಅಂತ ಹೇಳಿದ್ರಿ. ಅವ್ರ ಹೆಸರು ಕೂಡ ಬಹಿರಂಗಪಡಿಸಿದ್ರಿ. ಮತ್ತು ಅದ್ರ ಜೊತೆಗೆ ಇನ್ನೂ 4 ಜನ ಪ್ರಭಾವಿಗಳ ಕೈವಾಡ ಇದೆ ಅಂದ್ರಿ. ಅವ್ರ ಹೆಸರುಗಳನ್ನು ಹೇಳ್ಬೋದ? ಅಲ್ಲ, ಅದು ಬಂದ್ಬಿಟ್ಟು ಪ್ರಭಾವಿಗಳಂದರೆ 4 ಜನ ಅಂದರೆ ಪರ್ಚೇಸರು ಅವರೆಲ್ಲ ಬಂದ್ಬಿಟ್ಟು ಇದಕ್ಕೆ ರಾಜಕಾರಣಿಗೆ ಸಂಬಂಧಪಟ್ಟವರೇ ಅವರು. ಸೊ ಅದನ್ನೆಲ್ಲ ಹೆಸರನ್ನ ನನ್ನ ದಾಖಲೆಗಳೆಲ್ಲ ಕೊಡ್ತಾ ಇದ್ದನಲ್ಲ, ಅವ್ರನ್ನ ಇಟ್ಕೊಂಡು ನೀವು ಮುಂದೆ ವಿಚಾರ ಮಾಡ್ಬೋದು. ಅಲ್ಲ, MLC ನನಗೆ ಕೇಸೇ ಹಾಕ್ಬಾರ್ದು ಅಂತ ನಂಗೆ ಬೆದರಿಕೆ ಕೊಟ್ಟವರು ಅವರು. ವಿ ಬಾಲಕೃಷ್ಣ ಅಂತ 2003 BJP MLC ಆಗಿದ್ರಂತೆ. ಸೊ ಅವ್ರು ನಂಗೆ ಕೇಸ್ ಹಾಕ್ಬಾರ್ದು ಅಂತ ನಂಗೆ ತುಂಬ ತೊಂದರೆ ಕೊಟ್ಟರು, ಬೆದರಿಕೆ ಹಾಕಿದ್ರು. ಅವ್ರ ಮೇಲೆ ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲೂ ಕಂಪ್ಲೇಂಟ್ ಇದೆ, ಅವ್ರ ಕೇಸ್ನಲ್ಲೂ ಅಷ್ಟೇ, ಅವ್ರ ಹೆಸರನ್ನೂ ತಂದಿದ್ದೀವಿ. ಸೊ ಹಾಗಾಗಿ ನಾನು ಮಿಕ್ಕಿದವರು ಪ್ರಭಾವಿಗಳು ಅಂತ ಯಾರು ಹೇಳ್ತಿರೋ ರಾಜಕಾರಣಿಗಳ ಹೆಸರೆಲ್ಲ ನಾನು ಕನ್ಫರ್ಮ್ ಮಾಡ್ಕೊಳ್ದೆ, ನಾನು ಹೇಳಕ್ಕೆ ಸಾಧ್ಯವಿಲ್ಲ. ಅಂದರೆ ಈಗ ನಿಮಗೆ ಮತ್ತೆ ಯಾರಾದರೂ ಜೀವ ಬೆದರಿಕೆ ಹಾಕ್ತಾ ಇದ್ದಾರಾ ಅಥವಾ ನಿಮಗೆ ಥ್ರೆಟನ್ ಇದೆಯಾ? ಹೇಳಿದ್ರಿ ನೀವು ಹಿಟ್ ಆ್ಯಂಡ್ ರನ್ ಮಾಡ್ತೇವೆ, ಆಸಿಡ್ ಹಾಕ್ಬೋದು ಅಂತ ಒಂದಿಷ್ಟು ಜನ ಬಂದು ನಮ್ಗೆ ಹೇಳಿದರು ಹೀಗೆ ಅಂತ. ಅದು ಯಾರು ಏನಂತಂದು ಏನಾದರೂ? ಅದು 2003 ನಂಗೆ 2004 ಯಾವಾಗ ಕೇಸನ್ನ ಫೈಲ್ ಮಾಡೋ ಕೋರ್ಟ್ನೋ ಅವಾಗ ಬೆದರಿಕೆ ಹಾಕಿದ್ರು. ಅದಾದಮೇಲೆ ಬೆದರಿಕೆ ಇಲ್ಲ. ಓಕೆ, ಅಂದರೆ ಈಗ ಪೂರ್ತಿ ನಿಮ್ಮ ಆ ಜಾಗವನ್ನು ಸರ್ಕಾರ ವಶಪಡಿಸ್ಕೊಳ್ಳೋಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದೇಶ ಕಾಪಿ ಕೂಡ ನನಗೆ ಬಂದಿಲ್ಲ ಅಂತ ಹೇಳಿದ್ರಿ. ನಿಮ್ಗೆ ಅದು ಆದೇಶ ಕಾಪಿ ಸಿಕ್ಕಿದೆಯಾ ಅಥವಾ ಸಿಕ್ಕ ಮೇಲೆ ಮುಂದೆ ಏನು ಹೋರಾಟ ಏನಿರುತ್ತೆ ನಿಮ್ಗೆ? ನನಗಿನ್ನೂ ಆದೇಶ ಕಾಪಿ, ಯಾಕೆಂದರೆ ಕೇಸ್ನಲ್ಲಿ ನಾನು ಇದ್ದೀನಿ ಅಲ್ವೇ. ಸೊ ನಾನು ಇರೋದ್ರಿಂದ ನನಗೂ ಸಿಗಬೇಕು. ಅದು ಸಿಕ್ಕಿದ್ರೆ ನಾನು ಕಾನೂನು ಹೋರಾಟ ಮಾಡ್ತೀನಿ. ನಮ್ಮ ತಂದೆ ಜಾಗ ಉಳಿಸ್ಕೋಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ನಂದಷ್ಟೇ. ಯಾಕೆಂದರೆ ಅದು ತುರಳಿ ಫಾರೆಸ್ಟ್ ಜಾಗ ಅನ್ನೋದು ಕೂಡ ಈಗ ಆ ಒಂದು ಆದೇಶದಲ್ಲಿ ಇರ್ತಕ್ಕಂಥದ್ದು. ಸೊ ಫಾರೆಸ್ಟ್ ಜಾಗ ಅಂದಾಗ ಅಥವಾ ಸಾರ್ವಜನಿಕ ಆಸ್ತಿ ಅಂದಾಗ ಅದನ್ನು ವಶಪಡಿಸೋಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ನಿಮ್ಮ ಹೋರಾಟ ಹೇಗಿರುತ್ತೆ? ನೋಡಿ, ಇವಾಗ ಅವರು ನನ್ನ ಪ್ರಕಾರ ಅವ್ರು ಹೇಳಿರೋದು ಬರೀ ಸ್ಟುಡಿಯೋ ಮಾತ್ರ, ನಮ್ಮ ತಂದೆ ಸ್ಟುಡಿಯೋನ ವಾಪಸ್ ತೊಗೊಳ್ಬೇಕು ಅಂತ ಇದ್ದಾರೆ. ಆದರೆ BGS ಹಾಸ್ಪಿಟ್ಲ್ ಇದೆ, ಇನ್ನೂ ಅಕ್ಕಪಕ್ಕದಲ್ಲಿ ಇರೋದೆಲ್ಲ ಅದು ಅರಣ್ಯ ಇಲಾಖೆಗೆ ಸೇರಿದ್ದಾನೆ. ಮತ್ತು ಅದಕ್ಕೇನಕ್ಕೆ ತೊಳ್ದೆ, ಬರೀ ನಮ್ಮ ತಂದೆ ಸ್ಟುಡಿಯೋ ಮಾತ್ರ ಏನಕ್ಕೆ ತೊಗೊಳಕ್ಕೆ ಅವ್ರು ಸಂಚು ಮಾಡ್ತಾ ಇದ್ದಾರೆ? ಇದು ಪ್ರಶ್ನೆ ನಂದು. ಮತ್ತು ಈಗ ಅಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ಇತ್ತು, ಅದು ಕೂಡ ನೆಲಸಮ ಆಯಿತು. ಆ ನಿಟ್ಟಿನಲ್ಲಿ ಅವ್ರ ಫ್ಯಾಮ್ಲಿಯವರು ಕೂಡ ಈಗ ಅಲ್ಲಿ CMಗೆ ಮತ್ತು ಅವರ ಅಭಿಮಾನಿಗಳು ಕೂಡ ಮನವಿಯನ್ನು ಮಾಡಿರ್ತಕ್ಕಂಥದ್ದು, ಆ ಜಾಗವನ್ನು ವಾಪಸ್ ಕೊಡಿ ಅಂತ. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಸಪೋರ್ಟ್ ಆಗಲಿ ಅಥವಾ ಅದಕ್ಕೆ ನೀವು ಯಾವ ರೀತಿಯಾಗಿ ಪ್ರತಿಕ್ರಿಯೆ? ಇಲ್ಲ, ಅವ್ರು ಏನಾರು ಕೊಟ್ಟರೆ CM ಅವರು ತುಂಬ ಸಂತೋಷ. ಯಾಕೆಂದರೆ ನನಗೇನು ಯಾವತ್ತೂ ವಿಷ್ಣುವರ್ಧನ್ ಸ್ಮಾರಕನ ಅದನ್ನು ನೆಲಮಟ್ಟ ಮಾಡಿರೋದೇ ನನಗೆ ಬೇಜಾರಾಗಿತ್ತು. ಅವ್ರಿಗೂ ಎಲ್ಲರೂ ಅವ್ರ ಅಭಿಮಾನಿಗಳು ಯಾರ್ಯಾರೆಲ್ಲ ನಾನು ಭೇಟಿ ಆಗೋದ್ರು ಅವ್ರು ಹೇಳ್ಕೊಂಡು ಬರ್ತಾಯಿನಿ, ಅಲ್ಲಿ ನಮ್ಮ ತಂದೆದೂ ಒಂದು ಸ್ಮಾರಕ ಥರ ಏನೋ ಒಂದು ನಾವು ಕಟ್ಕೊಳ್ಳೋಕೆ ಆಸೆ ಪಟ್ಕೊಂಡಿದ್ದೀವಿ. ಅದ್ರ ಜೊತೆಲಿ ವಿಷ್ಣು ಸ್ಮಾರಕನೂ ಖಂಡಿತವಾಗ್ಲೂ ಇದ್ದೇ ಇರ್ತದೆ. ಅದು ಕಟ್ಟೋದಕ್ಕೆ ನನ್ನ ಬೆಂಬಲ ಖಂಡಿತವಾಗ್ಲೂ ಇದೆ. ಈ ಒಂದು ನೆಲಸಮ ಮಾಡೋ ವಿಚಾರದಲ್ಲಿ ನಿಮ್ಮ ಹೆಸರು ಕೂಡ ಕೇಳಿ ಬಂದಿತ್ತು, ನೀವೇ ಮಾಡಿಸಿದ್ರಿ ಅಂತಂದು. ಅದಕ್ಕೆ ಮಾಡಿಸಿದಂಥವ್ರು ಯಾರು, ರೂವಾರಿಗಳು ಯಾರು? ಇಲ್ಲ, ಇದಕ್ಕೆ ಬಂದ್ಬಿಟ್ಟು ನನ್ನ ಕೊನೆ ತಮ್ಮನ ಮಗ ಕಾರ್ತಿಕ್ ಅಂತ. ಏಕೆಂದರೆ ಇವಾಗ ಇಬ್ಬರು ಬ್ರದರ್ಸು ಇಲ್ಲ. ನಮ್ಮ ಇಬ್ಬರು ಕೊನೆ ತಮ್ಮನ್ನ ಸಾವಾದ್ಮೇಲೆ ಇದು ನೆಲಮಟ್ಟ ಮಾಡಿರೋದು. ಅವ್ರದ್ದೇ ಒಂದು ಸಂಚಲ ನಡೀತಾ ಇದೆ. ಅದಕ್ಕೆಲ್ಲ ನಾವಿನ್ನೂ ಕಾನೂನು ರೀತಿಯಾಗಿ ಏನು ಅಂತ ವಿಚಾರಿಸ್ಬೇಕಾಗಿದೆ. ಯಾಕೆಂದರೆ ಡಾಕ್ಯುಮೆಂಟ್ಸ್ಗಳೆಲ್ಲ ತೆಗಿಸ್ಬೇಕಾಗಿದೆ. ಸೊ ಅದೆಲ್ಲ ಮಾಡಿ ಆಮೇಲೆ ನಾವು ಕಾನೂನು ರೀತಿಯಾಗಿ ಮುಂದುವರಿಸಬೇಕಾಗುತ್ತೆ. ಫೈನಲಿ ನೀವು ಅಂದರೆ ಜಾಗನ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ? ಖಂಡಿತವಾಗ್ಲೂ ಬಿಟ್ಕೊಡಲ್ಲ. ಖಂಡಿತವಾಗ್ಲೂ ಕಾನೂನು ರೀತಿಯಾಗಿ ಹೋರಾಡ್ತೀವಿ. ನನಗೇನೋ 65 ವಯಸ್ಸಾಗೋಗಿದೆ. ನನಗೆ ಈಕೆ ವಯಸ್ಸಾಗೋಯ್ತು ಅಂತ ಮೊನ್ನೆ ಯಾರೋ ಹೇಳ್ತಿದ್ರು ಏನು ಮಾಡ್ತಾರೆ ಇನ್ನು ಮುಂದೆ ನಡೆಸಿ ಅಂತ. ನನಗಿಂತ ಯಂಗ್ಸ್ಟರ್ಸ್ ಇದ್ದಾರೆ.
ಸುಪ್ರೀಂ ಕೋರ್ಟ್ವ್ರಿಗೆ ಹೋದ್ರೂ ಪರವಾಗಿಲ್ಲ, ನಾವು ಈ ಕೇಸನ್ನು ಮುಂದುವರಿಸ್ತೀವಿ. ನಮ್ಮ ತಂದೆ ಜಾಗ, ನಮ್ಮ ತಂದೆ 30 ವರ್ಷ ಕಷ್ಟಪಟ್ಟಿದ್ದಾನೆ, ಆತ ನಮ್ಮ ನೋಡಿದ್ದೀವಿ. ಅದಕ್ಕೋಸ್ಕರ ನನಗಂತೂ ಈ ಜಾಗ ಅಂತೂ ಬಿಡಲ್ಲ. ಆದರೆ ಇದು ಮಾರಾಟ ಮಾಡ್ಕೊಂಡ್ಬಿಟ್ಟು ನಾವು ಮಿಕ್ಕಿದವರು ನನ್ನ ಬ್ರದರ್ಸ್ ಎಲ್ಲ ಮಾಡಿದ್ರಲ್ಲ, ಆ ಥರ ಎಲ್ಲ ಖಂಡಿತವಾಗ್ಲೂ ಮಾರಾಟ ಮಾಡಿಕೊಂಡು ಶೋಕಿ ಗೀಕಿ ಮಾಡೋದಕ್ಕೆ ಮೆರೆಯೋದಕ್ಕಲ್ಲ. ನಮ್ಮ ತಂದೆ ಜಾಗ ನಮ್ಮ ತಂದೆ ಹೆಸರಲ್ಲೇ ಉಳಿಬೇಕು. ಅವ್ರ ಜಾಗದಲ್ಲಿ ಇವಾಗ ನಂಗೆ ಅಧಿಕಾರ ಬರ್ತಾ ಇದೆ, ಇವಾಗ ನಂಗೆ ಅಧಿಕಾರ ಕಾನೂನು ರೀತಿಯಾಗಿ ಬರ್ತಾ ಇದೆ. ಅದೊಂದು ಆಸೆ ಇಟ್ಕೊಂಡು ಅದೊಂದು ಜಾಗ ಉಳಿಸ್ಕೊಂಡು ನಮ್ಮ ತಂದೆದು ಅಲ್ಲೇ ಏನು ನಮ್ಮ ತಂದೆ ನೆನಪಾಗಿ ಏನೋರು ಒಂದು ಕಟ್ಟಬೇಕು ಅಂತ ಇದ್ದೀನಿ. ಅದರಲ್ಲಿ ನಮ್ಮ ತಂದೆ ಹೆಸರು ಬಾಲಕೃಷ್ಣ ಅಂತ ಬರಬೇಕು, ಅದೊಂದು ಉದ್ದೇಶ ಅಷ್ಟೇ ನಂದು. ಸರ್ಕಾರ ಇದನ್ನ ಅಭಿಮಾನ್ ಸ್ಟುಡಿಯೋ ಮಾಡೋದಕ್ಕೆ ಅಂತ ಚಿತ್ರರಂಗದ ಪೂರಕ ಕೆಲಸಗಳಿಗೆ ಸಹಾಯ ಆಗಲಿ ಅನ್ನೋದಕ್ಕೆ ಕೊಟ್ಟಿದ್ದಂಥದ್ದು. ಇದರಲ್ಲಿ ಈಗ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡೋದಕ್ಕೆ ಇದಕ್ಕೆ ಮುಂದಾಗಿರ್ತಕ್ಕಂಥ ಆ ಒಂದು ನಿಟ್ಟಿನಲ್ಲಿ ಈಗ ಅದನ್ನು ವಶಪಡಿಸ್ಕೊಳ್ಳೋಕೆ ಮುಂದಾಗಿದೆ. ಅಲ್ಲ, ಅದು ಮಾಡಿರೋದು ನಾನಲ್ವಲ್ಲ. ಇವಾಗ ನನಗೆ ಗೊತ್ತಿಲ್ಲದೆ ತಾನೇ ಇದೆಲ್ಲ ನಡೆಯುತ್ತಾರೋ. ನನಗೆ ಗೊತ್ತಿದ್ದಂಗೆ ಏನಾದ್ರು ನಡೆದಿತ್ತು ಅಂದರೆ, ಅಥವಾ 10 ಎಕರೆ ನನ್ನ ಜಾಗದಲ್ಲಿ ಇಲ್ಲ, ಇನ್ನೊಂದು ತಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ಕೊಳ್ತಾನೆ, 1 ಅಡಿನೂ ನನ್ನ ಹೆಸರಲ್ಲಿ ಇಲ್ಲ. ನಾವು ಹೋರಾಡ್ತಿರೋದು ಆ ವಾಪಸ್ ಜಾಗ ತೊಗೊಂಡು ನಮ್ಮ ತಂದೆ ಹೆಸರಲ್ಲಿ ಏನಾರು ಕಟ್ಟೋಣ ಅಂತ. ಸೊ ಏನೇನು ನಡೀತಾ ಇದು ಒಂದು ನನ್ನ ಗಮನಕ್ಕೆ ಬಂದಿಲ್ಲ, 1 ಅಡಿನೂ ನನ್ನ ಹೆಸರಲ್ಲಿ ಇಲ್ಲ. ನಿಮ್ಮ ತಮ್ಮನ ಮಗನಿಂದ ನಿಮ್ಗೆ ಏನಾದರೂ ಬೆದರಿಕೆ ಇದೆಯಾ? ಜೀವ ಬೆದರಿಕೆ? ಖಂಡಿತವಾಗ್ಲೂ ಇದೆ. ಯಾಕಂದರೆ ನನಗೆ ನನ್ನ ತಮ್ಮನ್ನೇ ಹತ್ಯೆ ಮಾಡಿದ್ದಾನೆ ಹೋದ ವರ್ಷ. ಅದು FIR ಹುಳಿಮಾವು ಪೊಲೀಸ್ ಸ್ಟೇಷನಲ್ಲಿ ಫೈಲ್ ಮಾಡಿದ್ದೀನಿ ಕಾರ್ತಿಕ್ ಮೇಲೆ. ಅವ್ನು ದೊಡ್ಡಪ್ಪ ಆಗಬೇಕು ಕಾರ್ತಿಕ್ಗೆ. ಅವರು ಮರ್ಡರ್ ಮಾಡಿದ್ದಾನೆ ಈ ಜಾಗಕ್ಕೋಸ್ಕರ. ಇಷ್ಟೊಂದೆಲ್ಲ ಮಾಡಿಬಿಟ್ಟಾದ್ಮೇಲೆ ನಾನು ಹೆಂಗೆ ಸುಮ್ಮನೆ ಇರಲಿ? ಅದು ನನ್ನ ತಮ್ಮನ್ನ ಒಂದು ಹತ್ಯೆ ಮರ್ಡ್ರ್ ಮಾಡಿದ್ಮೇಲೆ ನಾನು ಬಿಟ್ಟಿಲ್ಲ. FIR ಹುಳಿಮಾವು ಪೊಲೀಸ್ ಸ್ಟೇಷನಲ್ಲಿ ಫೈಲ್ ಮಾಡಿದ್ದೀನಿ. ಇದಕ್ಕೂ ಅವರು ಕೆಲವರು ರಾಜಕಾರಣಿ ಅಂತ ಹೇಳಿದೆ ನೋಡಿ, ಅವರು MLC ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂತ ನನಗೆ ನನ್ನ ವಕೀಲರ ಮುಖಾಂತರ ನನ್ನ ಗಮನಕ್ಕೆ ಬಂದಿದೆ. ಥ್ಯಾಂಕ್ ಯು. ಇದಿಷ್ಟು ಗೀತಾ ಬಾಲಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ಧನು ಎಲ್ಗಜ್, ಪಬ್ಲಿಕ್ TV, ಬೆಂಗಳೂರು.